ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀಲಂಕಾ ಅಂದ ತಕ್ಷಣ ನಮಗೆ ನೆನಪಾಗುವುದು ರಾಮಾಯಣ ಕಾಲದ ಭವ್ಯ ಇತಿಹಾಸ. ಹನುಮಂತನು ಹಾರಿದ ಸಮುದ್ರ, ಸೀತಾಮಾತೆ ವಾಸವಿದ್ದ ಅಶೋಕವನ ಮತ್ತು ಇಂದಿಗೂ ಸುಟ್ಟಂತೆ ಕಾಣುವ ಕಪ್ಪು ಮಣ್ಣಿನ ಭೂಮಿ. ಇವೆಲ್ಲವೂ ರಾಮಾಯಣ ಕೇವಲ ಕಲ್ಪನೆಯಲ್ಲ, ಅದೊಂದು ಜೀವಂತ ಇತಿಹಾಸ ಅನ್ನೋದಕ್ಕೆ ಸಾಕ್ಷಿಯನ್ನು ಒದಗಿಸುತ್ತವೆ. ಆದರೆ ಇದೇ ಶ್ರೀಲಂಕಾದ ದಟ್ಟ ಕಾಡುಗಳ ಮಧ್ಯೆ ಇತಿಹಾಸ ಮತ್ತು ವಿಜ್ಞಾನವನ್ನೇ ನಡುಗಿಸುವ ಮತ್ತೊಂದು ನಿಗೂಢವಾದ ರಹಸ್ಯ ಅಡಗಿದೆ. ಸಾಮಾನ್ಯವಾಗಿ ಇತಿಹಾಸದ ಪುಟಗಳು ದೇವಸ್ಥಾನ ಅಥವಾ ಅರಮನೆಗಳ ಬಗ್ಗೆ ಮಾತನಾಡ್ತವೆ. ಆದರೆ ಈ ರಹಸ್ಯವಿದೆಯಲ್ಲ, ಅದು ಹಸಿರು ಕಾಡಿನ ನಡುವೆ ಎದ್ದು ನಿಂತಿರುವ ಒಂದು ದೈತ್ಯಾಕಾರದ ಜೀವಂತ ಒಗಟು ಅಂದರೂ ಖಂಡಿತವಾಗಲೂ ತಪ್ಪಾಗಲಾರದು. ಅಲ್ಲಿ ಸುತ್ತಲೂ ದಟ್ಟವಾದ ಅರಣ್ಯ, ಅದರ ಮಧ್ಯೆ ಒಂದು ಪರ್ವತ. ಆದರೆ ಆ ಪರ್ವತದ ತುದಿ ಎಲ್ಲ ಪರ್ವತಗಳಂತೆ ಮೊನಚಾಗಿಲ್ಲ. ಬದಲಿಗೆ ಅದನ್ನು ಯಾರೋ ಅತ್ಯಂತ ನಿಖರವಾಗಿ ಲೇಸರ್ ಕಟ್ ಮಾಡಿದಂತೆ ಸಮತಟ್ಟವಾಗಿದೆ. ಈ ಬೆಟ್ಟದ ಮೇಲ್ಭಾಗ ಎಷ್ಟು ಸಮತಟ್ಟಾಗಿದೆ ಅಂದರೆ ಅದು ತನ್ನಿಂದ ತಾನೇ ನೈಸರ್ಗಿಕವಾಗಿ ಆದದ್ದು ಎಂದು ನಂಬಲು ಸಾಧ್ಯವೇ ಇಲ್ಲ. ಯಾವುದೋ ಸುಧಾರಿತ ತಂತ್ರಜ್ಞಾನ ಬಳಸಿ ಈ ಬೆಟ್ಟದ ತುದಿಯನ್ನು ಕತ್ತರಿಸಿ ವಿಮಾನಗಳು ಇಳಿಯಲು ರನ್ವೇ ತರಹ ವಿನ್ಯಾಸ ಮಾಡಿದಂತೆ ಕಾಣುತ್ತೆ. ಅದರ ಹೆಸರು ದಾನಿಗಲ ಬೆಟ್ಟ. ಇದನ್ನು ಏಲಿಯನ್ ಬೆಟ್ಟ ಅಂತಲೇ ಕರೀತಾರೆ. ಹಾಗಿದ್ರೆ ಇದು ಏಲಿಯನ್ ನಿರ್ಮಿತ ಬೆಟ್ಟವಾ? ಸಾವಿರಾರು ವರ್ಷಗಳ ಹಿಂದೆಯೇ ಅನ್ಯಗ್ರಹ ಜೀವಿಗಳು ಭೂಮಿಗೆ ಬಂದು ಹೋಗುತ್ತಿದ್ದ ತಾಣವಾಗಿತ್ತ? ಅಥವಾ ತ್ರೇತಾಯುಗದ ಮಹಾನ್ ಜ್ಞಾನಿಯಾಗಿದ್ದ ರಾವಣನೇ ತನ್ನ ವಿಮಾನವನ್ನು ನಿಲ್ಲಿಸಲು ನಿರ್ಮಿಸಿದ ಗುಪ್ತ ನಿಲ್ದಾಣವಾಗಿತ್ತ? ಏನಿದು ಶ್ರೀಲಂಕಾದ ದಾನಿಗಲ ಬೆಟ್ಟದ ಕಥೆ ಅಂತ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ದಾನಿಗಲ ಬೆಟ್ಟ ಶ್ರೀಲಂಕಾದ ಪೊಲೊನ್ನರುವ ಜಿಲ್ಲೆಯ ಅರಲಗನ್ವಿಲಾ ಎಂಬ ಪ್ರದೇಶದಲ್ಲಿದೆ. ಇದು ಶ್ರೀಲಂಕಾದ ರಾಜಧಾನಿ ಕೊಲಂಬೋದಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮಾಧುರು ಓಯಾ ರಾಷ್ಟ್ರೀಯ ಉದ್ಯಾನವನದ ಸಮೀಪದಲ್ಲಿರುವ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿದೆ. ಭೂವಿಜ್ಞಾನದ ಪ್ರಕಾರ ಇದನ್ನು ಇನ್ಸೆಲ್ಬರ್ಗ್ ಅಂತ ಕರೆಯಲಾಗುತ್ತೆ. ಆದರೆ ಇದರ ವಿಶೇಷತೆ ಎಂದರೆ ಇದು ಮೇಲ್ನೋಟಕ್ಕೆ ಅರ್ಧ ವೃತ್ತಾಕಾರದಲ್ಲಿದೆ. ದೂರದಿಂದ ನೋಡಿದಾಗ ನೆಲದ ಮೇಲೆ ಒಂದು ಬೃಹತ್ ಹಾರುವ ತಟ್ಟೆ ಅಂದರೆ UFO ಕುಳಿತಂತೆ ಕಾಣುತ್ತೆ. ಈ ಬೆಟ್ಟದ ಅತ್ಯಂತ ಆಕರ್ಷಕ ಭಾಗವೆಂದರೆ ಅದರ ಮೇಲ್ಭಾಗ. ಇದು ಯಾವುದೇ ಮೊನಚಾದ ಶಿಖರವಲ್ಲದೆ ಒಂದು ಆಟದ ಮೈದಾನದಂತೆ ಸಂಪೂರ್ಣವಾಗಿ ಸಮತಟ್ಟಾಗಿದೆ. ಇದೇ ಕಾರಣಕ್ಕೆ ಇದನ್ನು ರಾವಣನ ವಿಮಾನಗಳ ಲ್ಯಾಂಡಿಂಗ್ ಸ್ಟ್ರಿಪ್ ಅಂತಲೂ ಜನ ಕರೀತಾರೆ. ಈ ದಾನಿಗಲ ಬೆಟ್ಟ ಸುಮಾರು 300 ಮೀಟರ್ ಎತ್ತರವಿದೆ. ಇನ್ನು ಇದರ ಬದಿಗಳು ಎಷ್ಟು ಕಡಿದಾಗಿವೆ ಅಂದರೆ ಕೆಳಗಿನಿಂದ ನೋಡಿದಾಗ ಇದು ಮನುಷ್ಯ ನಿರ್ಮಿತ ಕೋಟೆಯ ಗೋಡೆಯಂತೆ ಭಾಸವಾಗುತ್ತೆ. ಈ ಪರ್ವತದ ಭೌಗೋಳಿಕ ರಚನೆಯೇ ಒಂದು ಅದ್ಭುತ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಸಾಮಾನ್ಯವಾಗಿ ಬೆಟ್ಟಗಳು ಗಾಳಿ ಮತ್ತು ಮಳೆಯಿಂದಾಗಿ ಕಾಲಾನಂತರ ತಮ್ಮ ಮೊನಚಾದ ಆಕಾರವನ್ನು ಕಳೆದುಕೊಳ್ತವೆ. ಆದರೆ ದಾನಿಗಲ ಬೆಟ್ಟವು ತನ್ನ ವಿಶಿಷ್ಟವಾದ ಅರ್ಧ ವೃತ್ತಾಕಾರದ ವಿನ್ಯಾಸವನ್ನು ಇಂದಿಗೂ ಹಾಗೆಯೇ ಉಳಿಸಿಕೊಂಡಿದೆ. ಇಂತಹ ವಿನ್ಯಾಸವು ವಾಯುಯಾನ ತಂತ್ರಜ್ಞಾನಕ್ಕೆ ಪೂರಕವಾಗಿರೋದ್ರಿಂದ ಇದನ್ನು ಪುರಾತನ ವಿಮಾನ ನಿಲ್ದಾಣ ಅಂತಲೂ ನಂಬಲಾಗುತ್ತೆ. ಯಾವುದೇ ಆಧುನಿಕ ಯಂತ್ರಗಳಿಲ್ಲದ ಕಾಲದಲ್ಲಿ ಸಮುದ್ರ ಮಟ್ಟದಿಂದ ಅಷ್ಟು ಎತ್ತರದಲ್ಲಿ ಅಷ್ಟು ದೊಡ್ಡ ಪ್ರದೇಶವನ್ನು ಹೇಗೆ ಸಮತಟ್ಟುಗೊಳಿಸಲು ಸಾಧ್ಯವಾಯಿತು ಎಂಬುದು ಇಂದಿಗೂ ಎಂಜಿನಿಯರ್ಗಳಿಗೆ ದೊಡ್ಡ ತಲೆನೋವಾಗಿದೆ. ಸಂಶೋಧಕರ ಪ್ರಕಾರ ಇದು ಭೂಮಿಯ ಮೇಲೆ ಕಂಡುಬರುವ ಅಪರೂಪದ ಇನ್ಸೆಲ್ಬರ್ಗ್ ಮಾದರಿಯ ಬೆಟ್ಟವಾಗಿದೆ. ಇನ್ನು ಈ ಬೆಟ್ಟದ ಪರಿಸರ ದಟ್ಟವಾದ ಅರಣ್ಯದಿಂದ ಆವೃತವಾಗಿದೆ. ಇದರ ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಕಂಡುಬರ್ತವೆ. ಜೊತೆಗೆ ಈ ಭಾಗದಲ್ಲಿ ಭೂಕಾಂತೀಯ ಶಕ್ತಿಯು ಅಂದರೆ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಸಹಜವಾಗಿದೆ. ಅದಕ್ಕೆ ಈ ಶಕ್ತಿ ಅನ್ಯಗ್ರಹ ಜೀವಿಗಳನ್ನು ಆಕರ್ಷಿಸುತ್ತಿರಬಹುದು ಎಂಬುದು ವಿಜ್ಞಾನಿಗಳ ಒಂದು ವಾದ. ಅಷ್ಟೇ ಅಲ್ಲ, ಈ ಬೆಟ್ಟದ ಪಾರ್ಶ್ವಗಳಲ್ಲಿರುವ ಗುಹೆಗಳು ಬೃಹತ್ ದ್ವಾರಗಳನ್ನು ಹೊಂದಿದ್ದು ಅವುಗಳ ಒಳಗೆ ಹೋದರೆ ಯಾವುದೋ ಗುಪ್ತ ಲೋಕಕ್ಕೆ ಪ್ರವೇಶಿಸಿದ ಅನುಭವವಾಗುತ್ತೆ. ಪುರಾತತ್ವ ಇಲಾಖೆಯ ಪ್ರಕಾರ ಇಲ್ಲಿನ ಕಲ್ಲುಗಳ ರಚನೆ ಮತ್ತು ಅವುಗಳ ಮೇಲಿನ ಪದರಗಳು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿವೆ.
ಈ ಬೆಟ್ಟದ ಮೇಲ್ಮೈಯಲ್ಲಿ ಸಸ್ಯವರ್ಗವು ವಿಶಿಷ್ಟವಾಗಿದ್ದು ಕೇವಲ ಈ ಭಾಗದಲ್ಲಿ ಮಾತ್ರ ಬೆಳೆಯುವ ಕೆಲವು ಅಪರೂಪದ ಗಿಡಮೂಲಿಕೆಗಳು ಇಲ್ಲಿವೆ. ಇಷ್ಟೆಲ್ಲ ವೈಜ್ಞಾನಿಕ ಕುತೂಹಲಗಳ ಗೂಡಾಗಿರುವ ಈ ದಾನಿಗಲ ಬೆಟ್ಟ ರಾಮಾಯಣದ ಇತಿಹಾಸಕ್ಕೂ ತಳುಕು ಹಾಕಿಕೊಂಡಿದೆ. ಸ್ನೇಹಿತರೆ, ರಾಮಾಯಣದ ಪ್ರಕಾರ ರಾವಣ ಕೇವಲ 10 ತಲೆಗಳ ಅಸುರ ರಾಜನಲ್ಲ, ಆತ ಆಕಾಶವನ್ನೇ ಆಳುತ್ತಿದ್ದ ಮಹಾನ್ ವೈಮಾನಿಕ ವಿಜ್ಞಾನಿ. ಪುರಾಣಗಳ ಪ್ರಕಾರ ರಾವಣನ ಬಳಿ ದಂಡು ಮೊನರ ಅಥವಾ ನಮಗೆ ಪರಿಚಿತವಿರುವ ಪುಷ್ಪಕ ವಿಮಾನವಿತ್ತು. ಇದು ಮನೋವೇಗದಲ್ಲಿ ಸಂಚರಿಸುವ ಶಕ್ತಿಯನ್ನು ಹೊಂದಿತ್ತು ಅನ್ನೋದು ನಿಮಗೆ ಗೊತ್ತೇ ಇದೆ. ಆಧುನಿಕ ಯುದ್ಧ ವಿಮಾನಗಳಿಗೆ ರನ್ವೇ ಬೇಕಿರುವಂತೆ ರಾವಣನ ವಿಮಾನಗಳು ಇಳಿಯಲು ದೊಡ್ಡ ಸಮತಟ್ಟಾದ ಪ್ರದೇಶಗಳು ಬೇಕಿದ್ವು. ದಾನಿಗಲ ಬೆಟ್ಟದ ಆ 300 ಮೀಟರ್ ಎತ್ತರದ ಚಪ್ಪಟೆಯಾದ ಮೇಲ್ಭಾಗ ರಾವಣನ ವಿಮಾನಗಳಿಗೆ ಒಂದು ನ್ಯಾಚುರಲ್ ಏರ್ಪೋರ್ಟ್ ತರಹ ಇತ್ತು ಎಂದು ಸ್ಥಳೀಯರು ನಂಬ್ತಾರೆ. ಇನ್ನು ಶ್ರೀಲಂಕಾದ ಇತಿಹಾಸಕಾರರ ಪ್ರಕಾರ ರಾವಣನ ಲಂಕೆಯಲ್ಲಿ ಇಂತಹ ಸುಮಾರು 6,000ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳಿದ್ವಂತೆ. ಅವುಗಳಲ್ಲಿ ದಾನಿಗಲ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಲಾಗತ್ತೆ. ಇಲ್ಲಿನ ಅತ್ಯಂತ ರೋಚಕ ಸಂಗತಿ ಅಂದರೆ ರಾವಣನ ತಾಂತ್ರಿಕ ಜ್ಞಾನಕ್ಕೆ ಅನ್ಯಗ್ರಹ ಜೀವಿಗಳೇ ಅಂದರೆ ಏಲಿಯನ್ಗಳೇ ಮೂಲ ಆಗಿದ್ವು ಅಂತ ಕೆಲವರು ವಾದಿಸ್ತಾರೆ. ಅಂದರೆ ರಾವಣ ತನ್ನ ತಪಸ್ಸಿನ ಶಕ್ತಿಯಿಂದ ಪರಗ್ರಹ ಜೀವಿಗಳ ಜೊತೆ ಸಂಪರ್ಕ ಸಾಧಿಸುತ್ತಿದ್ದನಂತೆ. ಅವರಿಂದ ಪಡೆದ ತಂತ್ರಜ್ಞಾನದಿಂದಲೇ ವಿಮಾನಗಳನ್ನು ನಿರ್ಮಿಸಿದ್ದ ಅಂತ ಕೆಲ ಸಂಶೋಧಕರು ವಾದಿಸ್ತಾರೆ. ಇದಕ್ಕೆ ಪೂರಕವಾಗಿ ದಾನಗಲ ಗುಹೆಗಳಲ್ಲಿ ಸಿಕ್ಕಿರುವ ಕೆತ್ತನೆಗಳನ್ನು ಸಾಕ್ಷಿಗಳಾಗಿ ಕೊಡ್ತಾರೆ. ಯಾಕಂದರೆ ಅಲ್ಲಿರುವ ಕೆತ್ತನೆಗಳು ಭೂಮಿಯ ಮೇಲಿನ ಯಾವುದೇ ಸಂಸ್ಕೃತಿಗೆ ಹೋಲಿಕೆಯಾಗೋದಿಲ್ಲ. ಬದಲಿಗೆ ಅವು ನಕ್ಷತ್ರ ಮಂಡಲದೊಂದಿಗೆ ರಾವಣನಿಗಿದ್ದ ಸಂಪರ್ಕದ ಸಂಕೇತಗಳಂತೆ ಕಾಣ್ತವೆ. ಇದಲ್ಲದೆ ಈ ದಾನಿಗಲ ಬೆಟ್ಟವಿರುವ ಮಾಧುರು ಓಯಾ ಪ್ರದೇಶ ರಾಮಾಯಣ ಕಾಲದಲ್ಲಿ ಅತ್ಯಂತ ರಕ್ಷಿತ ಪ್ರದೇಶವಾಗಿತ್ತು ಅಂತ ಹೇಳ್ತಾರೆ. ರಾವಣನ ವೈಮಾನಿಕ ಶಕ್ತಿಯ ಕೇಂದ್ರವಾಗಿದ್ದ ಈ ಬೆಟ್ಟ ಇಂದಿಗೂ ತನ್ನ ಸುತ್ತಲೂ ಒಂದು ನಿಗೂಢವಾದ ಪ್ರಭಾವಲಯವನ್ನು ಉಳಿಸಿಕೊಂಡಿದೆ. ಇನ್ನು ರಾಮಾಯಣದ ಕಥೆಗಳಿಗೂ ಮೀರಿದ ಮತ್ತೊಂದು ನಿಗೂಢತೆ ಅಂದರೆ ಈ ಬೆಟ್ಟಕ್ಕೂ ಮತ್ತು ಪರಗ್ರಹ ಜೀವಿಗಳಿಗೂ ಇರುವ ನಂಟು. ಇದೇ ಕಾರಣಕ್ಕೆ ಇದನ್ನು ಇಡೀ ಜಗತ್ತು ಏಲಿಯನ್ ಮೌಂಟೇನ್ ಅಂತ ಕರೆಯುತ್ತೆ. ಇದಕ್ಕೆ ಕಾರಣ ಅಂದರೆ ದಾನಿಗಲ ಬೆಟ್ಟದ ವಿನ್ಯಾಸ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ನೀವು ಗೂಗಲ್ ಅರ್ತ್ ಅಥವಾ ಡ್ರೋನ್ ಮೂಲಕ ಮೇಲಿನಿಂದ ನೋಡಿದರೆ ಈ ಬೆಟ್ಟ ಅಚ್ಚುಕಟ್ಟಾದ ಅರ್ಧ ವೃತ್ತಾಕಾರದಲ್ಲಿದೆ. ಇದು ನೋಡಲು ಭೂಮಿಯ ಮೇಲೆ ಯಾವುದೋ ಒಂದು ಬೃಹತ್ ಹಾರುವ ತಟ್ಟೆ ಅಂದರೆ UFO ಬಂದು ಕುಳಿತಂತೆ ಭಾಸವಾಗುತ್ತೆ. ಈ ಭೌಗೋಳಿಕ ರಚನೆಯ ಕಾರಣ ಅನ್ಯಗ್ರಹ ಜೀವಿಗಳ ಸಂಶೋಧಕರನ್ನು ಇಲ್ಲಿ ಆಕರ್ಷಿಸುತ್ತಿದೆ. ಇನ್ನು ಈ ಬೆಟ್ಟದ ಮೇಲೆ ಕಾಲಿಟ್ಟವರಿಗೆ ಒಂದು ವಿಚಿತ್ರ ಅನುಭವವಾಗುತ್ತೆ. ಇಲ್ಲಿನ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಶಕ್ತಿ ಅಸಹಜವಾಗಿದೆ. ಇಲ್ಲಿಗೆ ಹೋದ ಕೆಲ ಸಂಶೋಧಕರು ತಮ್ಮ ದಿಕ್ಸೂಚಿಗಳು ದಿಕ್ಕು ತಪ್ಪುವುದನ್ನು ಮತ್ತು ಇಲೆಕ್ಟ್ರಾನಿಕ್ ಉಪಕರಣಗಳು ವಿಚಿತ್ರವಾಗಿ ವರ್ತಿಸುವುದನ್ನು ಗಮನಿಸಿದ್ದಾರೆ. ಏಲಿಯನ್ ತಂತ್ರಜ್ಞಾನ ಅಥವಾ ಅವುಗಳ ಶಕ್ತಿಯಿಂದಾಗಿ ಇಂತಹ ಕಾಂತೀಯ ಕ್ಷೇತ್ರ ಸೃಷ್ಟಿಯಾಗ್ತವೆ ಅನ್ನೋದು ಸಂಶೋಧಕರ ವಾದವಾಗಿದೆ. ಇದರ ಜೊತೆಗೆ 2020ರಲ್ಲಿ ಪತ್ತೆಯಾದ ನಿಗೂಢ ಕೆತ್ತನೆಗಳು ಈ ಏಲಿಯನ್ ಸಿದ್ಧಾಂತಕ್ಕೆ ರೆಕ್ಕೆ ಪುಕ್ಕಗಳನ್ನು ನೀಡಿದವು. ಈ ಗುಹೆಗಳಲ್ಲಿರುವ ಸಂಕೇತಗಳು ಮನುಷ್ಯರು ಅಥವಾ ಪ್ರಾಣಿಗಳದ್ದಲ್ಲ, ಬದಲಿಗೆ ಅವು ಜಾಮಿತಿಯ ಆಕಾರಗಳು ಮತ್ತು ನಕ್ಷತ್ರ ಮಂಡಲದ ನಕ್ಷೆಗಳಂತೆ ಕಾಣ್ತವೆ. ಇವುಗಳು ಭೂಮಿಗೆ ಬಂದು ಹೋಗುತ್ತಿದ್ದ ಪರಗ್ರಹ ಜೀವಿಗಳು ಬಿಟ್ಟು ಹೋದ ಸ್ಟಾರ್ ಗೇಟ್ ಅಥವಾ ಸಂಕೇತ ಭಾಷೆ ಇರಬಹುದು ಅಂತ ಅಭಿಪ್ರಾಯವನ್ನು ಪಡಲಾಗಿದೆ. ಇನ್ನು ಸ್ಥಳೀಯರು ಮತ್ತು ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ರಾತ್ರಿ ಹೊತ್ತು ಆಕಾಶದಿಂದ ವಿಚಿತ್ರವಾದ ಬೆಳಕುಗಳು ನೇರವಾಗಿ ಈ ಬೆಟ್ಟದ ಮೇಲೆ ಇಳಿಯುವುದನ್ನು ಕಂಡಿದ್ದೇವೆ ಅಂತ ಹೇಳ್ತಾರೆ. ಹೀಗಾಗಿ ಇದು ಇಂದಿಗೂ ಈ ದಾನಿಗಲ ಬೆಟ್ಟ ಏಲಿಯನ್ಗಳ ನಿರಂತರ ಭೇಟಿಯ ತಾಣವಾಗಿರಬಹುದೇ ಎಂಬ ಸಂಶಯವನ್ನು ಮೂಡಿಸುತ್ತೆ. ಸ್ನೇಹಿತರೆ, ಒಂದೆಡೆ ರಾಮಾಯಣದ ಭವ್ಯ ಇತಿಹಾಸ ಮತ್ತು ರಾವಣನ ವೈಮಾನಿಕ ಶಕ್ತಿಯ ಬಗ್ಗೆ ಸಾಕ್ಷಿ ನೀಡ್ತಿದ್ರೆ, ಮತ್ತೊಂದೆಡೆ ವಿಜ್ಞಾನಕ್ಕೆ ಸವಾಲೆಸೆಯುವ ಈ ಬೆಟ್ಟದ ರಚನೆ ಮತ್ತು ಅನ್ಯಗ್ರಹ ಜೀವಿಗಳ ಸಂಕೇತಗಳಂತೆ ಕಾಣುವ ಕೆತ್ತನೆಗಳು ಇವತ್ತಿಗೂ ಬೆರಗುಗೊಳಿಸ್ತಿವೆ. ಹೀಗಾಗಿ ಶ್ರೀಲಂಕಾದ ಈ ದಾನಿಗಲ ಬೆಟ್ಟ ಇಂದಿಗೂ ವಿಜ್ಞಾನ ಮತ್ತು ನಂಬಿಕೆಯ ನಡುವಿನ ಒಂದು ಬಿಡಿಸಲಾಗದ ಒಗಟಾಗಿ ನಿಂತಿದೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಇದಿಷ್ಟು ಶ್ರೀಲಂಕಾದ ಏಲಿಯನ್ ಮೌಂಟೇನ್ ಎಂಬ ನಿಗೂಢ ಬೆಟ್ಟದ ಕುರಿತಾದ ಒಂದಷ್ಟು ಮಾಹಿತಿ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.